ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. 2026 ಮೇ 16ರಂದು ಶನಿ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಈ ಬಾರಿ ವಿಶೇಷವೆಂದರೆ ಶನಿವಾರ ಮತ್ತು ಅಮಾವಾಸ್ಯೆ ಒಟ್ಟಾಗಿ ಬಂದಿದೆ. ಇದನ್ನು ಶನೈಶ್ಚರಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನನ್ನು ಅತ್ಯಂತ ಪ್ರಭಾವಶಾಲಿ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಆತನನ್ನು ಕರ್ಮಫಲದಾತ ಅಥವಾ ನ್ಯಾಯಾಧೀಶ ಎಂದು ಕರೆಯಲು ಬಲವಾದ ಕಾರಣಗಳಿವೆ. 1. ಕರ್ಮಫಲದಾತನಾಗಿ ಶನಿಯ ಪಾತ್ರ. ಶನಿದೇವನು ಮನುಷ್ಯನ ಹಣೆಬರಹವನ್ನು ನಿರ್ಧರಿಸುವವನಲ್ಲ, ಬದಲಾಗಿ ಮನುಷ್ಯನು ಮಾಡಿದ ಕರ್ಮಗಳನ್ನು ಅಂದರೆ ಕೆಲಸಗಳನ್ನು ಲೆಕ್ಕ ಹಾಕಿ ಅದರ ಫಲವನ್ನು ನೀಡುವವನು. ಪಾರದರ್ಶಕ ನ್ಯಾಯ. ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿರಲಿ ಅಥವಾ ಬಡವನಾಗಿರಲಿ, ಶನಿಯ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ತಪ್ಪು ಮಾಡಿದವರಿಗೆ ಶಿಕ್ಷೆ ಮತ್ತು ಪ್ರಾಮಾಣಿಕವಾಗಿ ಶ್ರಮಿಸಿದವರಿಗೆ ಅದ್ಭುತ ಯಶಸ್ಸನ್ನು ನೀಡುವುದು ಆತನ ಸ್ವಭಾವ. ಶಿಸ್ತು ಮತ್ತು ಪರಿಶ್ರಮ. ಶನಿದೇವನು ನಮಗೆ ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಮಹತ್ವವನ್ನು ಕಲಿಸುತ್ತಾನೆ. ಈ ಸಂಯೋಗದ ಸಮಯದಲ್ಲಿ ನಾವು ಮಾಡುವ ಸತ್ಕರ್ಮಗಳು ನಮ್ಮ ಜೀವನದ ಮುಂದಿನ ಹಾದಿಯನ್ನು ಸುಗಮಗೊಳಿಸುತ್ತವೆ. 2. ಶನೈಶ್ಚರಿ ಅಮಾವಾಸ್ಯೆಯ ಅಪರೂಪದ ಸಂಯೋಗ. ಸಾಮಾನ್ಯವಾಗಿ ಅಮಾವಾಸ್ಯೆಯು ಪ್ರತಿ ತಿಂಗಳು ಬರುತ್ತದೆ, ಆದರೆ ಶನಿ ಜಯಂತಿಯಂದೇ ಶನಿವಾರ ಮತ್ತು ಅಮಾವಾಸ್ಯೆ ಒಟ್ಟಾಗಿ ಬರುವುದು ಅತ್ಯಂತ ಅಪರೂಪ. ದಶಕಗಳ ನಂತರದ ವಿದ್ಯಮಾನ. ಇಂತಹ ಜ್ಯೋತಿಷ್ಯ ಸಂಯೋಗಗಳು ಹಲವು ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತವೆ. ಶನಿವಾರವು ಶನಿದೇವನಿಗೆ ಪ್ರಿಯವಾದ ದಿನ. ಅಮಾವಾಸ್ಯೆಯು ಪಿತೃ ಕಾರ್ಯಗಳಿಗೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ದಿನ. ಈ ಎರಡು ಸೇರಿದಾಗ ಶನಿಯ ಶಕ್ತಿಯು 10 ಪಟ್ಟು ಹೆಚ್ಚಾಗುತ್ತದೆ. ಶಕ್ತಿಶಾಲಿ ಪ್ರಭಾವ. ಈ ದಿನದಂದು ಗ್ರಹಗತಿಗಳು ಎಷ್ಟು ಪ್ರಬಲವಾಗಿರುತ್ತವೆ ಎಂದರೆ ಜಾತಕದಲ್ಲಿರುವ ಶನಿ ದೋಷಗಳು, ಸಾಡೆ ಅಥವಾ ಅಷ್ಟಮ ಶನಿ ಕೂಡ ಸರಿಯಾದ ಪರಿಹಾರಗಳಿಂದ ಶಾಂತವಾಗುತ್ತವೆ. 3. ಈ ಸಂಯೋಗವು ಯಾಕೆ ಇಷ್ಟು ಶಕ್ತಿಶಾಲಿ? ಈ ಬಾರಿಯ ಯೋಗವು ಕೇವಲ ವ್ಯಕ್ತಿಯ ಮೇಲೆ ಮಾತ್ರವಲ್ಲದೆ ಸಮುದಾಯದ ಮೇಲೂ ಪ್ರಭಾವ ಬೀರುತ್ತದೆ. ಅಮೃತ ಕಾಲದ ಸೃಷ್ಟಿ. ಈ ದಿನ ಭಕ್ತಿಯಿಂದ ಶನಿದೇವನನ್ನು ಪೂಜಿಸಿದರೆ ಅದು ಹಳೆಯ ಸಾಲಗಳಿಂದ ಮುಕ್ತಿ ನೀಡುತ್ತದೆ ಮತ್ತು ಹಠಾತ್ ಧನಲಾಭವನ್ನು ತರುತ್ತದೆ. ಅಡೆತಡೆಗಳ ನಿವಾರಣೆ. ಬಹಳ ವರ್ಷಗಳಿಂದ ಪೂರ್ಣಗೊಳ್ಳದ ಕೆಲಸಗಳು, ಕಾನೂನು ಸಂಘರ್ಷಗಳು ಅಥವಾ ಅನಾರೋಗ್ಯದ ಸಮಸ್ಯೆಗಳು ಈ ಶನೈಶ್ಚರಿ ಅಮಾವಾಸ್ಯೆಯ ಪ್ರಭಾವದಿಂದ ಬಗೆಹರಿಯಲು ಪ್ರಾರಂಭಿಸುತ್ತವೆ. ಆಧ್ಯಾತ್ಮಿಕ ಶುದ್ಧೀಕರಣ. ಇದು ನಮ್ಮಲ್ಲಿರುವ ಅಹಂಕಾರವನ್ನು ಮಳಗಿಸಿ ವಿನಯವನ್ನು ಕಲಿಸುವ ಕಾಲ. ಶನಿದೇವನು ಕೇವಲ ಶಿಕ್ಷಕನಲ್ಲ, ಆತ ನಮಗೆ ಜೀವನದ ಪಾಠ ಕಲಿಸಿ ನಮ್ಮನ್ನು ಮಾಗಿಸುವ ಗುರು. 4. ಈ ಕಾಲದ ವಿಶೇಷ ಲಾಭಗಳು. ಜ್ಯೋತಿಷ್ಯದ ಪ್ರಕಾರ ಈ ಶುಭ ಸಂಯೋಗದಲ್ಲಿ ಶನಿದೇವನು ಪ್ರಸನ್ನನಾದರೆ ಸ್ಥಿರತೆ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಒಂದು ರೀತಿಯ ಸ್ಥಿರತೆ ದೊರೆಯುತ್ತದೆ. ಭಯ ಮುಕ್ತಿ. ಮನಸ್ಸಿನಲ್ಲಿರುವ ಅಜ್ಞಾತ ಭಯ ಮತ್ತು ಆತಂಕಗಳು ದೂರವಾಗುತ್ತವೆ. ಸಮಾಜದಲ್ಲಿ ಗೌರವ. ನೀವು ಮಾಡಿದ ಹಳೆಯ ಒಳ್ಳೆಯ ಕೆಲಸಗಳಿಗೆ ಈಗ ಸಮಾಜದಲ್ಲಿ ಮನ್ನಣೆ ಸಿಗುವ ಸಮಯ. ಸಂಕ್ಷಿಪ್ತವಾಗಿ ಹೇಳುವುದಾದರೆ 2026ರ ಈ ಶನಿ ಜಯಂತಿಯು ಒಂದು ಕಾಸ್ಮಿಕ್ ರೀಸೆಟ್ ಇದ್ದಂತೆ. ಇದು ನಮ್ಮ ಹಿಂದಿನ ತಪ್ಪುಗಳನ್ನು ತಿದ್ದಿಕೊಂಡು ಹೊಸ ಉತ್ಸಾಹದಿಂದ ಬದುಕನ್ನು ರೂಪಿಸಿಕೊಳ್ಳಲು ಪ್ರಕೃತಿಯೇ ನೀಡುತ್ತಿರುವ ಅದ್ಭುತ ಅವಕಾಶ. ಅದಕ್ಕಾಗಿಯೇ ಈ ಬಾರಿಯ ಶನೈಶ್ಚರಿ ಅಮಾವಾಸ್ಯೆಯನ್ನು ಬಾಳನ್ನು ಬದಲಿಸುವ ದಿನ ಎಂದು ಕರೆಯಲಾಗುತ್ತದೆ. ಶನೈಶ್ಚರಿ ಅಮಾವಾಸ್ಯೆಯ ವಿಶೇಷ ಯೋಗ. 1. ಏನಿದು ಶನೈಶ್ಚರಿ ಅಮಾವಾಸ್ಯೆಯ ವಿಶೇಷತೆ? ಅಮಾವಾಸ್ಯೆಯು ಶನಿವಾರದಂದು ಬಂದಾಗ ಅದನ್ನು ಶನೈಶ್ಚರಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. 2026ರ ಮೇ 16ರಂದು ಶನಿ ಜಯಂತಿಯ ಜೊತೆಗೆ ಈ ಅಮಾವಾಸ್ಯೆ ಬಂದಿರುವುದು ಚಿನ್ನಕ್ಕೆ ಸುಗಂಧ ಬಂದಂತೆ. ಅಪರೂಪದ ಸಂಯೋಗ. ಶನಿದೇವನು ಹುಟ್ಟಿದ ದಿನ ಶನಿ ಜಯಂತಿ. ತಂದೆ ಸೂರ್ಯನಿಗೆ ಪ್ರಿಯವಲ್ಲದ ಅಮಾವಾಸ್ಯೆ
ತಿಥಿ ಮತ್ತು ಶನಿಗೆ ಪ್ರಿಯವಾದ ಶನಿವಾರ ಈ ಮೂರು ಒಂದೇ ದಿನ ಬರುವುದು ದಶಕಗಳ ಕಾಲದ ನಕಾರಾತ್ಮಕ ಕರ್ಮಗಳನ್ನು ತೊಳೆದುಕೊಳ್ಳಲು ಇರುವ ಅತ್ಯುತ್ತಮ ಕ್ಷಣ. ಶಕ್ತಿಯ ಕೇಂದ್ರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಬ್ರಹ್ಮಾಂಡದಲ್ಲಿ ಶನಿ ಗ್ರಹದ ಕಿರಣಗಳು ಅತ್ಯಂತ ಪ್ರಬಲವಾಗಿರುತ್ತವೆ. ಇದು ಕೇವಲ ಶಿಕ್ಷೆಯ ಕಾಲವಲ್ಲ, ಬದಲಾಗಿ ಭಕ್ತರಿಗೆ ವರದಾನ ನೀಡುವ ಕಾಲ. 2. ಜೀವನದ ಕಷ್ಟಗಳನ್ನು ನೀಗಿಸುವ ಸರಳ ಉಪಾಯಗಳು. ಈ ಪವಿತ್ರ ದಿನದಂದು ಮಾಡುವ ಸಣ್ಣ ಕಾರ್ಯಗಳು ನಿಮ್ಮ ಜೀವನದ ದೊಡ್ಡ ಸಂಕಷ್ಟಗಳನ್ನು ದೂರ ಮಾಡಬಲ್ಲವು. ಎಳ್ಳೆಣ್ಣೆ ದೀಪದ ಮಹತ್ವ. ಶನಿದೇವನಿಗೆ ಎಳ್ಳೆಣ್ಣೆ ಎಂದರೆ ಅತ್ಯಂತ ಪ್ರಿಯ. ಈ ದಿನ ಸಂಜೆ ಅಶ್ವತ್ಥ ಮರದ ಕೆಳಗೆ ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗುತ್ತದೆ. ದೀಪದ ಜ್ವಾಲೆಯು ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ಹೊಸ ಬೆಳಕನ್ನು ತರುತ್ತದೆ. ದಾನ ಧರ್ಮದ ಶಕ್ತಿ. ಶನಿದೇವನು ಶ್ರಮಿಕರ ಮತ್ತು ಬಡವರ ಪ್ರತಿನಿಧಿ. ಈ ದಿನ ಕಪ್ಪು ಬಟ್ಟೆ, ಕಪ್ಪು ಎಳ್ಳು, ಕಬ್ಬಿಣದ ವಸ್ತುಗಳು ಅಥವಾ ಪಾದರಕ್ಷೆಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಪಿತೃದೋಷ ಮತ್ತು ಶನಿ ದೋಷಗಳಿಂದ ಮುಕ್ತಿ ಸಿಗುತ್ತದೆ. ನೀವು ನೀಡುವ ಒಂದು ತುತ್ತು ಅನ್ನವು ಶನಿದೇವನನ್ನು ಪ್ರಸನ್ನಗೊಳಿಸುತ್ತದೆ. ಶನಿ ಸ್ತೋತ್ರ ಮತ್ತು ಮಂತ್ರ ಪಠಣೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂಬ ಶನಿ ಸ್ತೋತ್ರವನ್ನು ಈ ದಿನ 108 ಬಾರಿ ಅಥವಾ ಸಾಧ್ಯವಾದಷ್ಟು ಹೆಚ್ಚು ಪಠಿಸಿ. ಇದು ಮನಸ್ಸಿನ ಆತಂಕವನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶನಿದೇವನ ಮಂತ್ರಗಳು ನಿಮ್ಮ ಸುತ್ತ ಒಂದು ಸುರಕ್ಷಾ ಕವಚವನ್ನು ನಿರ್ಮಿಸುತ್ತವೆ. 3. ರಾಶಿಚಕ್ರದ ಮೇಲೆ ಪ್ರಭಾವ ಮತ್ತು ಆ 5 ಅದೃಷ್ಟದ ರಾಶಿಗಳು. ಈ ಯೋಗವು ಎಲ್ಲ 12 ರಾಶಿಗಳ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರುತ್ತದೆ. ಆದರೆ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಈ ಬಾರಿಯ ಗ್ರಹಗತಿಗಳು 5 ರಾಶಿಗಳಿಗೆ ಅತ್ಯಂತ ಪೂರಕವಾಗಿವೆ. ಸರ್ವವ್ಯಾಪಿ ಪ್ರಭಾವ. ಇತರ ರಾಶಿಯವರಿಗೆ ಇದು ಮಧ್ಯಮ ಫಲ ನೀಡಿದರೂ ಭಕ್ತಿ ಮತ್ತು ಸರಿಯಾದ ಉಪಾಯಗಳನ್ನು ಮಾಡುವುದರಿಂದ ನಕಾರಾತ್ಮಕತೆ ಕಡಿಮೆಯಾಗುತ್ತವೆ. ಗೋಲ್ಡನ್ ಟೈಮ್. ವೃಷಭ, ಮಿಥುನ, ತುಲಾ, ಧನು ಮತ್ತು ಕುಂಭರಾಶಿಯವರಿಗೆ ಇದು ಕೇವಲ ಒಂದು ದಿನದ ಲಾಭವಲ್ಲ, ಬದಲಾಗಿ ಮುಂದಿನ ಹಲವು ತಿಂಗಳುಗಳ ಕಾಲ ಸುಖ ಸಮೃದ್ಧಿ ನೀಡುವ ಬಂಗಾರದ ಸಮಯ. ಈ ರಾಶಿಯವರು ಈ ದಿನವನ್ನು ಸರಿಯಾಗಿ ಬಳಸಿಕೊಂಡರೆ ಅವರ ಜೀವನದ ದಿಕ್ಕೇ ಬದಲಾಗಬಹುದು. ಈಗ ನಾವು ಈ ಶನೈಶ್ಚರಿ ಅಮಾವಾಸ್ಯೆಯ ಅತಿ ದೊಡ್ಡ ಫಲಾನುಭವಿ ರಾಶಿಗಳ ಬಗ್ಗೆ ತಿಳಿಯೋಣ. ಆ ಸಾಲಿನಲ್ಲಿ ಮೊದಲಿಗೆ ಬರುವುದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಶನಿ ಜಯಂತಿಯು ಕೇವಲ ಒಂದು ಹಬ್ಬವಲ್ಲ, ಇದು ನಿಮ್ಮ ಪಾಲಿನ ಭಾಗ್ಯೋದಯದ ಕಾಲ ಎನ್ನಬಹುದು. 1. ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಮತ್ತು ಶನಿದೇವನ ನಡುವೆ ಮಿತ್ರತ್ವದ ಸಂಬಂಧವಿದೆ. ಹಾಗಾಗಿ ಶನಿದೇವನು ಈ ರಾಶಿಯವರಿಗೆ ಯಾವಾಗಲೂ ಉದಾರವಾಗಿರುತ್ತಾನೆ. ಈ ಶನಿ ಜಯಂತಿಯ ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಊಹಿಸದ ಬದಲಾವಣೆಗಳನ್ನು ಕಾಣುತ್ತೀರಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಪದೋನ್ನತಿ ಅಥವಾ ಸಂಬಳದ ಏರಿಕೆಗಾಗಿ ಕಾಯುತ್ತಿದ್ದವರಿಗೆ ಈ ಸಮಯವು ಶುಭ ಸುದ್ದಿಯನ್ನು ಹೊತ್ತು ತರಲಿದೆ. ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕಂತೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಸಿಗುವ ಬಲವಾದ ಯೋಗವಿದೆ. 2. ಹೊಸ ಅವಕಾಶಗಳ ಬಾಗಿಲು. ಬಹಳ ದಿನಗಳಿಂದ ನೀವು ಏನಾದರೂ ಹೊಸದನ್ನು ಆರಂಭಿಸಬೇಕು ಎಂದು ಯೋಚಿಸುತ್ತಿದ್ದರೆ ಅದಕ್ಕೆ ಈಗ ಕಾಲ ಪಕ್ವವಾಗಿದೆ. ಅದು ಹೊಸ ವ್ಯವಹಾರವಿರಲಿ ಅಥವಾ ಹೊಸ ಹೂಡಿಕೆ ಇರಲಿ, ಶನೈಶ್ಚರಿ ಅಮಾವಾಸ್ಯೆಯ ಈ ಶುಭ ಸಂಯೋಗವು ನಿಮಗೆ ಲಾಭದ ಹಾದಿಯನ್ನು ತೋರಿಸಲಿದೆ. ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಥವಾ ಓದಬೇಕು ಎಂಬ ಹಂಬಲ ಇರುವವರಿಗೂ ಸಹ ಅಡೆತಡೆಗಳು ನಿವಾರಣೆಯಾಗಿ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. 3. ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ. ಕಳೆದ ಕೆಲವು ಸಮಯದಿಂದ ವೃಷಭ ರಾಶಿಯವರು ಮಾನಸಿಕವಾಗಿ ಅಥವಾ ಕೌಟುಂಬಿಕವಾಗಿ ಕೆಲವು ಕಠಿಣ ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು. ವಿಶೇಷವಾಗಿ ಆಸ್ತಿ ವಿವಾದಗಳು ಅಥವಾ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ
ಸಿಲುಕಿಕೊಂಡಿದ್ದರೆ ಈ ಶನಿ ಜಯಂತಿಯ ನಂತರ ಅವುಗಳಲ್ಲಿ ನಿಮಗೆ ಜಯ ಸಿಗಲಿದೆ. ಶನಿದೇವನ ಕೃಪೆಯಿಂದ ಶತ್ರುಗಳ ಬಾಧೆ ಕಡಿಮೆಯಾಗಿ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. 4. ಆತ್ಮವಿಶ್ವಾಸ ಮತ್ತು ಅಪೂರ್ಣ ಕೆಲಸಗಳ ಪೂರ್ಣತೆ. ನಿಮ್ಮಲ್ಲಿ ಒಂದು ರೀತಿಯ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಮೂಡಲಿದೆ. ಇಂದು ನನ್ನಿಂದ ಸಾಧ್ಯವಿಲ್ಲ ಎಂದು ಕೈಬಿಟ್ಟಿದ್ದ ಕೆಲಸಗಳನ್ನು ಈಗ ನೀವೇ ಮುಂಚೂಣಿಯಲ್ಲಿ ನಿಂತು ಪೂರ್ಣಗೊಳಿಸುತ್ತೀರಿ. ಹಣಕಾಸಿನ ಮುಗ್ಗಟ್ಟಿನಿಂದ ನಿಂತು ಹೋಗಿದ್ದ ಮನೆ ಕಟ್ಟುವ ಕೆಲಸ ಅಥವಾ ಮದುವೆಯಂತಹ ಶುಭ ಕಾರ್ಯಗಳು ಈಗ ಯಾವುದೇ ಅಡೆತಡೆಯಿಲ್ಲದೆ ಸಾಗಲಿವೆ. ವೃಷಭ ರಾಶಿಯವರಿಗೆ ವಿಶೇಷ ಸಲಹೆ. ಈ ಶುಭ ಫಲಗಳನ್ನು ದ್ವಿಗುಣಗೊಳಿಸಿಕೊಳ್ಳಲು ಈ ಶನಿ ಜಯಂತಿಯ ದಿನದಂದು ತಪ್ಪದೆ ಶನಿದೇವನಿಗೆ ನೀಲಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಮತ್ತು ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಯಶಸ್ಸಿನ ವೇಗವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಅದೃಷ್ಟಶಾಲಿ ರಾಶಿಗಳ ಪಟ್ಟಿಯಲ್ಲಿ 2ನೇಯದಾಗಿ ಬರುವುದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಬಾರಿಯ ಶನಿ ಜಯಂತಿ ಮತ್ತು ಶನೈಶ್ಚರಿ ಅಮಾವಾಸ್ಯೆಯು ಒಂದು ರೀತಿಯಲ್ಲಿ ಭಾಗ್ಯದ ಮಳೆ ಸುರಿಸಲಿದೆ ಎನ್ನಬಹುದು. ಬುಧನ ಅಧಿಪತ್ಯದ ಈ ರಾಶಿಯ ಮೇಲೆ ಶನಿದೇವನಿಗೆ ವಿಶೇಷವಾದ ಮಮಕಾರವಿದೆ. 1. ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ. ಮಿಥುನ ರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಿರಬಹುದು. ಅನಗತ್ಯ ಖರ್ಚುಗಳು ನಿಮ್ಮನ್ನು ಕಾಡಿರಬಹುದು. ಆದರೆ ಈ ಶನಿ ಜಯಂತಿಯ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಸಕಾಲ. ಸಿಕ್ಕಿಬಿದ್ದಿದ್ದ ಹಣ ಅಥವಾ ಬರಬೇಕಿದ್ದ ಬಾಕಿ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವ ಸಂಭವವಿದೆ. ಉಳಿತಾಯ ಮಾಡುವ ಯೋಜನೆಗಳಲ್ಲಿ ಯಶಸ್ಸು ಕಾಣುವಿರಿ. ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. 2. ಹೊಸ ಆದಾಯದ ಮಾರ್ಗಗಳ ಸೃಷ್ಟಿ. ಕೇವಲ ಒಂದು ಮೂಲದ ಆದಾಯದ ಮೇಲೆ ಅವಲಂಬಿತರಾಗಿದ್ದ ಮಿಥುನ ರಾಶಿಯವರಿಗೆ ಶನಿದೇವನು ಹೊಸ ದಾರಿಗಳನ್ನು ತೋರಿಸಲಿದ್ದಾನೆ. ಸೈಡ್ ಬಿಸ್ನೆಸ್ ಅಥವಾ ಪಾರ್ಟ್ ಟೈಮ್ ಕೆಲಸಗಳಿಂದ ಲಾಭ ಬರುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಿದ್ದ ಷೇರು ಮಾರುಕಟ್ಟೆ ಅಥವಾ ಭೂಮಿಯಿಂದ ಉತ್ತಮ ರಿಟರ್ನ್ಸ್ ನಿರೀಕ್ಷಿಸಬಹುದು. ನಿಮ್ಮಲ್ಲಿರುವ ಸೃಜನಾತ್ಮಕ ಕಲೆಗಳನ್ನೇ ಆದಾಯದ ಮೂಲವನ್ನಾಗಿ ಪರಿವರ್ತಿಸಿಕೊಳ್ಳುವ ಅಪರೂಪದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. 3. ಉದ್ಯೋಗದಲ್ಲಿ ಪದೋನ್ನತಿ ಮತ್ತು ಬದಲಾವಣೆ. ಉದ್ಯೋಗಸ್ಥ ಮಿಥುನ ರಾಶಿಯವರಿಗೆ ಇದು ಸುವರ್ಣ ಕಾಲ. ಶನಿದೇವನು ಕರ್ಮಫಲದಾತನಾಗಿರುವುದರಿಂದ ನಿಮ್ಮ ದಕ್ಷತೆಗೆ ತಕ್ಕ ಫಲ ಈಗ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗಲಿದೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆತು ನೀವು ಬಯಸಿದ್ದ ಸ್ಥಾನ ದೊರೆಯುವ ಯೋಗವಿದೆ. ಒಂದು ವೇಳೆ ನೀವು ಕಂಪನಿ ಬದಲಾಯಿಸಲು ಅಥವಾ ಉದ್ಯೋಗದ ಹಂತ ಬದಲಿಸಲು ಯೋಚಿಸುತ್ತಿದ್ದರೆ ಈ ಮೇ ತಿಂಗಳ ನಂತರದ ಸಮಯ ಅತ್ಯಂತ ಪೂರಕವಾಗಿದೆ. ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ಅವಧಿಯಲ್ಲಿ ಶುಭ ಸಮಾಚಾರ ಸಿಗುವ ಸಂಭವ ಹೆಚ್ಚಿದೆ. 4. ಪರಿಶ್ರಮಕ್ಕೆ ತಕ್ಕ ಗೌರವ. ನೀವು ಈ ಹಿಂದೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದರೂ ಅದಕ್ಕೆ ಸರಿಯಾದ ಕ್ರೆಡಿಟ್ ಸಿಕ್ಕಿಲ್ಲ ಎಂಬ ಬೇಸರ ನಿಮ್ಮಲ್ಲಿರಬಹುದು. ಆದರೆ ಈ ಶನೈಶ್ಚರಿ ಅಮಾವಾಸ್ಯೆಯ ನಂತರ ನಿಮ್ಮ ಶ್ರಮವು ಎಲ್ಲರ ಕಣ್ಣಿಗೆ ಬೀಳಲಿದೆ. ಸಮಾಜದಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ. ನಿಮ್ಮಲ್ಲಿರುವ ಸಂವಹನ ಕಲೆ ಮೂಲಕ ನೀವು ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸುತ್ತೀರಿ. ಮಿಥುನ ರಾಶಿಯವರು ಈ ಅವಧಿಯಲ್ಲಿ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಸಾಧ್ಯತೆ ಇದ್ದು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿ ಎಲ್ಲರಿಂದ ಹೊಗಳಿಕೆ ಪಡೆಯುತ್ತೀರಿ. ಮಿಥುನ ರಾಶಿಯವರಿಗೆ ವಿಶೇಷ ಸಲಹೆ. ನಿಮ್ಮ ಅದೃಷ್ಟದ ವೇಗವನ್ನು ಹೆಚ್ಚಿಸಲು ಈ ಪವಿತ್ರ ದಿನದಂದು ಬಡವರಿಗೆ ಅಥವಾ ವಯಸ್ಸಾದವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ
ಛತ್ರಿಯನ್ನು ದಾನ ಮಾಡಿ. ಬುಧವಾರ ಮತ್ತು ಶನಿವಾರದಂದು ಗಣಪತಿ ಮತ್ತು ಶನಿದೇವನನ್ನು ಒಟ್ಟಾಗಿ ಪ್ರಾರ್ಥಿಸುವುದು ನಿಮಗೆ ಹೆಚ್ಚಿನ ಲಾಭ ನೀಡಲಿದೆ. ಸ್ನೇಹಿತರೆ, ಈ ಪಟ್ಟಿಯಲ್ಲಿರುವ ಮುಂದಿನ ಅತ್ಯಂತ ಪ್ರಭಾವಶಾಲಿ ರಾಶಿ ಎಂದರೆ ತುಲಾ ರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನು ತುಲಾ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುತ್ತಾನೆ. ಅಂದರೆ ಇಲ್ಲಿ ಶನಿದೇವನು ಅತ್ಯಂತ ಬಲಿಷ್ಠ ಮತ್ತು ಶುಭ ಫಲಗಳನ್ನು ನೀಡುವವನಾಗಿರುತ್ತಾನೆ. ಈ ಶನೈಶ್ಚರಿ ಅಮಾವಾಸ್ಯೆಯು ತುಲಾ ರಾಶಿಯವರ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲಿದೆ. 1. ವಿರೋಧಿಗಳ ಮೇಲೆ ಅಭೂತಪೂರ್ವ ಜಯ. ತುಲಾ ರಾಶಿಯವರು ಕಳೆದ ಕೆಲವು ಕಾಲದಿಂದ ಗುಪ್ತ ಶತ್ರುಗಳ ಕಾಟ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಪಿತೂರಿಗಳಿಂದ ಬೇಸತ್ತಿರಬಹುದು. ಈ ಶನಿ ಜಯಂತಿಯ ನಂತರ ನಿಮ್ಮ ವಿರೋಧಿಗಳು ತಾವಾಗಿಯೇ ಮಣಿಯುತ್ತಾರೆ. ಕಾನೂನು ಸಮರಗಳು ಅಥವಾ ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿಕೊಂಡಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ. ಶನಿದೇವನ ನ್ಯಾಯ ದೃಷ್ಟಿ ನಿಮ್ಮ ಮೇಲಿರುವುದರಿಂದ ನಿಮಗೆ ಆಗಿದ್ದ ಅನ್ಯಾಯಕ್ಕೆ ಈಗ ನ್ಯಾಯ ಸಿಗುವ ಕಾಲ ಬಂದಿದೆ. 2. ಸಮಾಜದಲ್ಲಿ ಗೌರವ ಮತ್ತು ಗಣ್ಯರ ಸಂಪರ್ಕ. ಈ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ವರ್ತುಲ ವಿಸ್ತಾರವಾಗಲಿದೆ. ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಪ್ರಭಾವಶಾಲಿ ವ್ಯಕ್ತಿಗಳ ಪರಿಚಯ ನಿಮಗಾಗಲಿದೆ. ಈ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದ ಪ್ರಗತಿಗೆ ದೊಡ್ಡ ಮಟ್ಟದ ಸಹಕಾರ ನೀಡಲಿವೆ. ರಾಜಕೀಯ ಅಥವಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತುಲಾ ರಾಶಿಯವರಿಗೆ ಜನರಿಂದ ಹೆಚ್ಚಿನ ಬೆಂಬಲ ಮತ್ತು ಗೌರವ ಲಭಿಸಲಿದೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಒಂದು ರೀತಿಯ ತೂಕ ಬರಲಿದೆ. 3. ಕುಟುಂಬದಲ್ಲಿ ಶಾಂತಿ ಮತ್ತು ಸುಖಕರ ವಾತಾವರಣ. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ನಡೆಯುತ್ತಿದ್ದ ಕಲಹಗಳು ಈಗ ಶಾಂತವಾಗಲಿವೆ. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ ಮತ್ತು ಮಕ್ಕಳ ಕಡೆಯಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಕೇಳಿ ಬರಲಿದೆ. ಬಹಳ ದಿನಗಳಿಂದ ಮನೆಯಲ್ಲಿ ನಡೆಯಬೇಕಿದ್ದ ಶುಭ ಕಾರ್ಯಗಳಿಗೆ, ಅಂದರೆ ಮದುವೆ, ನಾಮಕರಣ ಅಥವಾ ಗೃಹ ಪ್ರವೇಶ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಲಿದೆ. 4. ತಾಯಿಯ ಕಡೆಯಿಂದ ಆರ್ಥಿಕ ಲಾಭ. ಈ ಬಾರಿಯ ಶನಿ ಜಯಂತಿಯ ವಿಶೇಷ ಫಲವೆಂದರೆ ತುಲಾ ರಾಶಿಯವರಿಗೆ ಮಾತೃಸ್ಥಾನದಿಂದ ವಿಶೇಷ ಲಾಭ ದೊರೆಯಲಿದೆ. ನಿಮ್ಮ ತಾಯಿಯವರಿಂದ ಅಥವಾ ತಾಯಿಗೆ ಸಮಾನವಾದ ಹಿರಿಯ ಮಹಿಳೆಯಿಂದ, ಅಂದರೆ ಅತ್ತೆ, ದೊಡ್ಡಮ್ಮ ಅಥವಾ ಅಜ್ಜಿ, ನಿಮಗೆ ಆರ್ಥಿಕ ಸಹಾಯ ಅಥವಾ ಆಸ್ತಿಯಲ್ಲಿ ಪಾಲು ಸಿಗುವ ಯೋಗವಿದೆ. ಅವರು ನೀಡುವ ಸಲಹೆಗಳು ನಿಮ್ಮ ವ್ಯವಹಾರದಲ್ಲಿ ದೊಡ್ಡ ತಿರುವು ನೀಡಲಿವೆ. ಅವರ ಆಶೀರ್ವಾದವೇ ನಿಮಗೆ ಈ ಅವಧಿಯಲ್ಲಿ ರಕ್ಷಾ ಕವಚವಾಗಲಿದೆ. ತುಲಾ ರಾಶಿಯವರಿಗೆ ವಿಶೇಷ ಸಲಹೆ. ನಿಮ್ಮ ಉಚ್ಚ ಶನಿಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲು ಶನಿವಾರದಂದು ದೀನದಲಿತರಿಗೆ ಅನ್ನದಾನ ಮಾಡಿ. ಸಾಧ್ಯವಾದರೆ ಹನುಮಂತನ ದರ್ಶನ ಮಾಡಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಇದು ನಿಮ್ಮ ಹಾದಿಯಲ್ಲಿರುವ ಸಣ್ಣ ಪುಟ್ಟ ಕಲ್ಲುಗಳನ್ನು ದೂರ ಮಾಡುತ್ತದೆ. ಸ್ನೇಹಿತರೆ, ನಮ್ಮ ಪಟ್ಟಿಯಲ್ಲಿರುವ 4ನೇ ಅದೃಷ್ಟಶಾಲಿ ರಾಶಿ ಎಂದರೆ ಧನು ರಾಶಿ. ಗುರು ಅಧಿಪತಿಯಾಗಿರುವ ಈ ರಾಶಿಯ ಮೇಲೆ ಶನಿದೇವನ ಕೃಪೆ ಈ ಶನಿ ಜಯಂತಿಯಂದು ವಿಶೇಷವಾಗಿರಲಿದೆ. ಧನು ರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ಕಷ್ಟಗಳಿಗೆ ಈಗ ಅಂತಿಮ ತೆರೆ ಬೀಳುವ ಸಮಯ ಬಂದಿದೆ. 1. ಅನಿರೀಕ್ಷಿತ ದೊಡ್ಡ ಶುಭ ಸುದ್ದಿ. ಧನು ರಾಶಿಯವರಿಗೆ ಈ ಶನೈಶ್ಚರಿ ಅಮಾವಾಸ್ಯೆಯ ನಂತರ ಕಿವಿಗೆ ಹಬ್ಬವಾಗುವಂತಹ ಒಂದು ದೊಡ್ಡ ಶುಭ ಸುದ್ದಿ ಕೇಳಿ ಬರಲಿದೆ. ಅದು ನಿಮ್ಮ ಕುಟುಂಬದಲ್ಲಿನ ಸಂತಾನ ಭಾಗ್ಯದ ಬಗ್ಗೆ ಇರಬಹುದು ಅಥವಾ ವಿದೇಶ ಪ್ರವಾಸಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಬಹಳ ವರ್ಷಗಳಿಂದ ನಿಂತು ಹೋಗಿದ್ದ ನಿಮ್ಮ ಕನಸಿನ ಯೋಜನೆಗೆ ಇದ್ದಕ್ಕಿದ್ದಂತೆ ಚಾಲನೆ ಸಿಗಲಿದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರಲಿದ್ದು, ಮನಸ್ಸಿಗೆ ಒಪ್ಪುವಂತಹ ಸಂಗಾತಿಯ ಆಯ್ಕೆಯಾಗುವ ಬಲವಾದ ಯೋಗವಿದೆ. 2. ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆ. ಧನು ರಾಶಿಯವರು ಕಳೆದ ಕೆಲವು ಸಮಯದಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಅಥವಾ
ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಶನಿದೇವನ ಅನುಗ್ರಹದಿಂದ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದೆ. ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗುವ ಹಾದಿ ಸುಗಮವಾಗುತ್ತದೆ. ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಶಕ್ತಿ ಸಂಚಾರವಾದಂತೆ ಭಾಸವಾಗುತ್ತದೆ. ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ನೀವು ಹೆಚ್ಚು ದೃಢವಾಗುತ್ತೀರಿ. ಯೋಗ ಅಥವಾ ಧ್ಯಾನದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದ್ದು, ಇದು ನಿಮ್ಮ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿದೆ. 3. ಸ್ವಯಂ ಸಾಮರ್ಥ್ಯದ ಅರಿವು. ಈ ಶನಿ ಜಯಂತಿಯ ವಿಶೇಷತೆ ಎಂದರೆ ಶನಿದೇವನು ನಿಮಗೆ ನಿಮ್ಮ ಶಕ್ತಿಯನ್ನು ನೆನಪಿಸುತ್ತಾನೆ. ನೀವು ಈವರೆಗೆ ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ಅಂದುಕೊಂಡಿದ್ದ ಕೆಲಸಗಳನ್ನು ಅತ್ಯಂತ ಸುಲಭವಾಗಿ ಮಾಡಿ ಮುಗಿಸುತ್ತೀರಿ. ನಿಮ್ಮಲ್ಲಿರುವ ಪ್ರತಿಭೆ ಏನು ಎಂಬುದು ಈ ಕಾಲಘಟ್ಟದಲ್ಲಿ ನಿಮಗೆ ಅರಿವಾಗುತ್ತದೆ. ಇದು ನಿಮ್ಮ ಆತ್ಮಗೌರವವನ್ನು ಹೆಚ್ಚಿಸುತ್ತದೆ. ನಿಮ್ಮ ಈ ಬದಲಾವಣೆಯನ್ನು ಕಂಡು ಸಮಾಜ ಮತ್ತು ನಿಮ್ಮ ಆಪ್ತರು ಆಶ್ಚರ್ಯಪಡುವಂತಾಗುತ್ತದೆ. 4. ಹೊಸ ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಕಾಲ. ನೀವು ಉದ್ಯೋಗ ಬದಲಾಯಿಸಲು ಅಥವಾ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲು ಯೋಜನೆ ಹಾಕಿದ್ದರೆ ಅದಕ್ಕೆ ಮೇ ತಿಂಗಳ ನಂತರದ ಸಮಯ ಬಹಳ ಅದ್ಭುತವಾಗಿದೆ. ಶನಿದೇವನು ಕಠಿಣ ಪರಿಶ್ರಮಕ್ಕೆ ಫಲ ನೀಡುವವನು. ಆದ್ದರಿಂದ ನೀವು ಆರಂಭಿಸುವ ಹೊಸ ಸಾಹಸಕ್ಕೆ ಆರಂಭದಲ್ಲಿ ಸ್ವಲ್ಪ ಶ್ರಮವಿದ್ದರೂ ಭವಿಷ್ಯದಲ್ಲಿ ಅದು ದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ. ಹಣಕಾಸಿನ ಹೂಡಿಕೆ ಮಾಡಲು ಅಥವಾ ಪಾಲುದಾರಿಕೆ ವ್ಯವಹಾರ ಆರಂಭಿಸಲು ಧನು ರಾಶಿಯವರಿಗೆ ಇದು ಅತ್ಯಂತ ಲಾಭದಾಯಕ ಕಾಲ. ಧನು ರಾಶಿಯವರಿಗೆ ವಿಶೇಷ ಸಲಹೆ. ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ವೃದ್ಧಿಸಿಕೊಳ್ಳಲು ಈ ಶನಿ ಜಯಂತಿಯ ದಿನದಂದು ಹಸಿದವರಿಗೆ ಆಹಾರ ನೀಡಿ. ವಿಶೇಷವಾಗಿ ಅನಾಥಾಶ್ರಮಗಳಿಗೆ ದವಸ ಧಾನ್ಯಗಳನ್ನು ದಾನ ಮಾಡುವುದು ನಿಮಗೆ ಹೆಚ್ಚಿನ ಪುಣ್ಯ ನೀಡುತ್ತದೆ. ಶನಿವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳನ್ನು ಅರ್ಪಿಸಿ. ಕೊನೆಯದಾಗಿ ನಾವು ಚರ್ಚಿಸಲಿರುವ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಬಾರಿಯ ಶನಿ ಜಯಂತಿಯು ಉಳಿದೆಲ್ಲ ರಾಶಿಗಳಿಗಿಂತ ಹೆಚ್ಚು ವಿಶೇಷ. ಏಕೆಂದರೆ ಕುಂಭರಾಶಿಯ ಅಧಿಪತಿಯೇ ಸಾಕ್ಷಾತ್ ಶನಿದೇವ. ತನ್ನ ಸ್ವಂತ ಮನೆಯ ಮೇಲೆ ಶನಿದೇವನು ಯಾವಾಗಲೂ ಒಂದು ರೀತಿಯ ಮೃದು ಧೋರಣೆ ಮತ್ತು ವಿಶೇಷ ಅನುಗ್ರಹವನ್ನು ಹೊಂದಿರುತ್ತಾನೆ. ಹಾಗಾಗಿ ಈ ಶನೈಶ್ಚರಿ ಅಮಾವಾಸ್ಯೆಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. 1. ಅಧಿಪತಿಯ ವಿಶೇಷ ಅನುಗ್ರಹ ಮತ್ತು ಮಹತ್ವದ ಸಮಯ. ಕುಂಭರಾಶಿಯವರಿಗೆ ಇದು ಕೇವಲ ಬದಲಾವಣೆಯ ಸಮಯವಲ್ಲ, ಇದು ನಿಮ್ಮ ಪುನರ್ಜನ್ಮದ ಕಾಲ ಎನ್ನಬಹುದು. ಶನಿದೇವನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಸ್ಥಿರತೆ ಬರಲಿದೆ. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ದ್ವಂದ್ವಗಳು ಮತ್ತು ಗೊಂದಲಗಳಿಗೆ ಈಗ ಉತ್ತರ ಸಿಗಲಿದೆ. ನಿಮ್ಮ ಹಳೆಯ ಯೋಜನೆಗಳು, ಅರ್ಧಕ್ಕೆ ನಿಂತಿದ್ದ ಕನಸುಗಳು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. ಶನಿದೇವನು ನಿಮಗೆ ಸರಿಯಾದ ದಾರಿಯನ್ನು ತೋರಿಸಲಿದ್ದಾನೆ. 2. ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಶಸ್ಸು. ಈ ಮಾಹಿತಿಯನ್ನು ಬಹಳ ಗಮನವಿಟ್ಟು ಕೇಳಿ. ನೀವು ಬಹಳ ಸಮಯದಿಂದ ಕೆಲಸದ ಹುಡುಕಾಟದಲ್ಲಿದ್ದರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದರೆ ಈ ಮೇ ತಿಂಗಳ ನಂತರ ನಿಮಗೆ ಯಶಸ್ಸು ಖಚಿತ. ಸರಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ವಾರ್ತೆ ಸಿಗಲಿದೆ. ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಜ್ಞಾನವು ಎಲ್ಲರ ಗಮನ ಸೆಳೆಯಲಿದೆ. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುವುದಲ್ಲದೆ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೇರಲಿವೆ. 3. ಸಾಮಾಜಿಕ ಖ್ಯಾತಿ ಮತ್ತು ಗೌರವ ವೃದ್ಧಿ. ಕುಂಭರಾಶಿಯವರ ಗೌರವ ಸಮಾಜದಲ್ಲಿ 10 ಪಟ್ಟು ಹೆಚ್ಚಾಗಲಿದೆ. ನೀವು ಮಾಡುತ್ತಿರುವ ಸಮಾಜಮುಖಿ ಕೆಲಸಗಳಿಗೆ ಅಥವಾ ನಿಮ್ಮ ವೃತ್ತಿಪರ ಸಾಧನೆಗೆ ದೊಡ್ಡ ಮಟ್ಟದ ಮನ್ನಣೆ ದೊರೆಯಲಿದೆ. ಜನರು ನಿಮ್ಮ ಸಲಹೆಯನ್ನು ಕೇಳಿ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಕಳೆದು ಹೋದ ಗೌರವ ಅಥವಾ
ನಿಮ್ಮ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳು ಈ ಅವಧಿಯಲ್ಲಿ ದೂರವಾಗಿ ನೀವು ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. 4. ಸಕಾರಾತ್ಮಕ ಬದಲಾವಣೆಗಳ ಪರ್ವ. ಜೀವನ ಶೈಲಿಯಲ್ಲಿ ನೀವು ಅಳವಡಿಸಿಕೊಳ್ಳುವ ಸಣ್ಣ ಶಿಸ್ತು ಕೂಡ ನಿಮ್ಮ ದೊಡ್ಡ ಲಾಭ ತರಲಿದೆ. ಹಣಕಾಸಿನ ಹೂಡಿಕೆಗಳು ದೀರ್ಘಕಾಲದ ಲಾಭವನ್ನು ನೀಡಲಿವೆ. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಒಂದು ರೀತಿಯ ಪ್ರೌಢಿಮೆ ಬರಲಿದ್ದು, ಇದು ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಈ ಮೇ ತಿಂಗಳ ನಂತರದ ಪ್ರತಿಯೊಂದು ಹೆಜ್ಜೆಯು ನಿಮ್ಮನ್ನು ಯಶಸ್ಸಿನ ಶಿಖರದತ್ತ ಕೊಂಡೊಯ್ಯಲಿದೆ. ಕುಂಭ ರಾಶಿಯವರಿಗೆ ವಿಶೇಷ ಸಲಹೆ. ನಿಮ್ಮ ರಾಶ್ಯಾಧಿಪತಿಯನ್ನು ಪ್ರಸನ್ನಗೊಳಿಸಲು ಈ ಶನಿ ಜಯಂತಿಯಂದು ಬಡವರಿಗೆ ಕಪ್ಪು ಬಣ್ಣದ ಕಂಬಳಿ ಅಥವಾ ಬಟ್ಟೆಯನ್ನು ದಾನ ಮಾಡಿ. ಪ್ರತಿದಿನ ಓಂ ಪ್ರಾಂ ಪ್ರೀಂ ಪ್ರಂ ಸಹ ಶನೈಶ್ಚರಾಯ ನಮಃ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ಸದಾ ತೆರೆದಿರುತ್ತದೆ. ವಿಶೇಷ ಸಲಹೆಗಳು ಮತ್ತು ಪರಿಹಾರಗಳು. ಸ್ನೇಹಿತರೆ, ಈವರೆಗೆ ನಾವು ಆ 5 ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು. ಆದರೆ ಉಳಿದ ರಾಶಿಯವರ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಮೂಡಿರಬಹುದು. ನಮ್ಮ ರಾಶಿಯ ಫಲವೇನು? ನಾವು ಭಯಪಡಬೇಕೇ ಎಂದು? ಖಂಡಿತವಾಗಿಯೂ ಇಲ್ಲ. 1. ಇತರ ರಾಶಿಯವರಿಗೆ ಅಭಯ. ಶನಿದೇವನು ಕೇವಲ 5 ರಾಶಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಆತ ಇಡೀ ಬ್ರಹ್ಮಾಂಡದ ನ್ಯಾಯಾಧೀಶ. ನಿಮ್ಮ ರಾಶಿ ಈ ಪಟ್ಟಿಯಲ್ಲಿ ಇಲ್ಲದಿದ್ದರೂ ಶನಿದೇವನಿಗೆ ಭಕ್ತಿಯಿಂದ ನಮಸ್ಕರಿಸಿ. ಶನಿ ಜಯಂತಿಯ ಈ ಪವಿತ್ರ ದಿನದಂದು ಶ್ರದ್ಧೆಯಿಂದ ಪೂಜಿಸಿದರೆ ನಿಮಗೂ ಶುಭ ಫಲಗಳು ದೊರೆಯಲಿವೆ. ಶನಿದೇವನು ಎಂದಿಗೂ ಭಕ್ತರನ್ನು ಕೈಬಿಡುವುದಿಲ್ಲ. ಬದಲಾಗಿ ಅವರಿಗೆ ಪಾಠ ಕಲಿಸಿ ಬದುಕನ್ನು ಹಸನು ಮಾಡುತ್ತಾನೆ. 2. ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳು. ಈ ದಿನ ಎಲ್ಲರೂ ಮಾಡಬಹುದಾದ ಕೆಲವು ಸರಳ ಉಪಾಯಗಳು ಇಲ್ಲಿವೆ. ದಾನದ ಮಹತ್ವ. ಶನಿದೇವನಿಗೆ ಪ್ರಿಯವಾದ ಕಪ್ಪು ಎಳ್ಳನ್ನು ದಾನ ಮಾಡಿ. ಅಶಕ್ತರಿಗೆ, ಬಡವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡುವುದು 1000 ಪೂಜೆಗಳಿಗೆ ಸಮಾನ. ಪ್ರಾಣಿ ಪಕ್ಷಿಗಳ ಸೇವೆ. ಈ ದಿನ ಕಾಗೆಗಳಿಗೆ ಅನ್ನ ನೀಡುವುದು ಅಥವಾ ಬೀದಿ ನಾಯಿಗಳಿಗೆ ಆಹಾರ ನೀಡುವುದು ನಿಮ್ಮ ಜಾತಕದಲ್ಲಿರುವ ಶನಿದೋಷದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಸರಳ ಮಂತ್ರ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಈ ದಿನ 108 ಬಾರಿ ಜಪಿಸಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. 3. ಕಾಯಕವೇ ಕೈಲಾಸ ತತ್ವ. ನೆನಪಿಡಿ, ಶನಿದೇವನು ಮೆಚ್ಚುವುದು ಕೇವಲ ಪೂಜೆಯನ್ನಲ್ಲ, ಬದಲಾಗಿ ನಿಮ್ಮ ಕರ್ಮವನ್ನು. ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ. ಯಾರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೋ, ಯಾರು ಇತರರಿಗೆ ದ್ರೋಹ ಬಗೆಯುವುದಿಲ್ಲವೋ ಅವರಿಗೆ ಶನಿದೇವನು ಯಾವಾಗಲೂ ರಕ್ಷಕನಾಗಿ ನಿಲ್ಲುತ್ತಾನೆ. ನಿಮ್ಮ ಕಾಯಕದಲ್ಲಿ ಪ್ರಾಮಾಣಿಕತೆ ಇರಲಿ, ಫಲವನ್ನು ಆ ಶನಿದೇವನೇ ನೀಡುತ್ತಾನೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು 2026ರ ಶನಿ ಜಯಂತಿಯ ಮಹತ್ವ, ಶನೈಶ್ಚರಿ ಅಮಾವಾಸ್ಯೆಯ ಅಪರೂಪದ ಸಂಯೋಗ ಮತ್ತು ಅದರಿಂದ ಲಾಭ ಪಡೆಯುವ ರಾಶಿಗಳ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡಿದೆವು. ಜೀವನದಲ್ಲಿ ಸಂಕಷ್ಟಗಳು ಬರುವುದು ಸಹಜ, ಆದರೆ ಅವುಗಳನ್ನು ಎದುರಿಸುವ ಧೈರ್ಯ ಮತ್ತು ದೈವಬಲ ನಮಗಿರಬೇಕು. ಈ ಅದ್ಭುತ ಸಂಯೋಗವನ್ನು ಸರಿಯಾಗಿ ಬಳಸಿಕೊಳ್ಳಿ. ನಕಾರಾತ್ಮಕ ಯೋಚನೆಗಳನ್ನು ದೂರವಿಟ್ಟು ಸಕಾರಾತ್ಮಕವಾಗಿ ಹೆಜ್ಜೆ ಇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವೆಂದು ಕಂಡಲ್ಲಿ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಂಡ ಬದಲಾವಣೆಗಳು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ಆಳವಾದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಶನಿದೇವನ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ
ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಶುಭವಾಗಲಿ. ಧನ್ಯವಾದಗಳು.